ಭೀಷ್ಮನ ಒಟ್ಟಾರೆ ಪರಿಸ್ಥಿತಿಯನ್ನು ನೋಡಿದಾಗ, ಮನಸ್ಥಿತಿಯನ್ನು ನೋಡಿದಾಗ ಆತನ ಮನಸ್ಥಿತಿ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು, ಆತನ ಯೋಚನಾ ಲಹರಿ ಹೇಗೆ ಹೋಗ್ತಾ ಇತ್ತು? ಇಂತಹ ಹಲವು ಗೊಂದಲಗಳನ್ನು, ದ್ವಂದ್ವಗಳನ್ನು ಎದುರಿಸ್ಕೊಂಡೇ ಬಂದಂತಹ ವ್ಯಕ್ತಿ. ವಿಪರೀತವಾದ ತಿರುವುಗಳು, ಒಂದು ಘಟನೆ ನಡೆಯುತ್ತೆ, ಒಂದು ಆಘಾತ ನಡೆಯುತ್ತೆ, ತಂದೆಗೆ ವಿವಾಹ ಮಾಡಬೇಕು ಅನ್ನುವ ವಿಚಿತ್ರವಾದಂಥ ಒಂದು ಸನ್ನಿವೇಶ. ಇಲ್ಲಿ ನಾವು ಭೀಷ್ಮನ ಮನಸ್ಥಿತಿ ಮತ್ತು ಮನೋಭಾವ ಎಷ್ಟು ದೃಢವಾದದ್ದು ಅನ್ನೋದನ್ನು ಗಮನಿಸ್ತೀವಿ. ಈ ಮೈಮೇಲೆ ಹಾಕ್ಕೊಳ್ಳೋದು ಅನ್ನೋ ಒಂದು ಅಭ್ಯಾಸ ಇದೆಯಲ್ಲ, ಇದು ಭೀಷ್ಮನಿಗೆ ಬಹಳ ಇದೆ. ಇದೇ ಇಡೀ ಮಹಾಭಾರತ ನಡೆಯೋದಕ್ಕೆ ಕಾರಣ ಆಯಿತು ಅಂತ ಕೂಡ ಹೇಳ್ಬೋದು. ಅದನ್ನು ತನ್ನದಾಗಿಸಿಕೊಂಡು ಸಮಸ್ಯೆಗೆ ಪರಿಹಾರ ತಾನೇ ಆದ. ಭೀಷ್ಮನಿಗೆ ಅಂಥದ್ದು ಹುಟ್ಟಲೇ ಇಲ್ಲ ಆ ಏಜಿನಲ್ಲಿ. ಸ್ನೇಹಿತರೆ ನಮಸ್ಕಾರ, ಹೊಸದಿಗಂತ ಡಿಜಿಟಲ್ ಚಾನಲ್ಗೆ ಸ್ವಾಗತ. ಸತ್ಯಮಿಥ್ಯ ಕಾರ್ಯಕ್ರಮವನ್ನು ನೀವು ವೀಕ್ಷಣೆ ಮಾಡ್ತಾ ಇದ್ದೀರಿ, ಅದನ್ನು ಮೆಚ್ಕೊಳ್ತಾ ಇದ್ದೀರಿ. ಒಂದಷ್ಟು ಪ್ರಶ್ನೆಗಳನ್ನು ಸಹ ಸಂಪ ಅವರಿಂದ ನೀವು ಕೇಳ್ತಾ ಇದ್ದೀರಿ, ಅವರಿಂದ ಉತ್ತರವನ್ನು ಬಯಸ್ತಾ ಇದ್ದೀರಿ. ಪ್ರತಿ ಸಂಚಿಕೆಯಲ್ಲೂ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇವೆ. ಆ ಪ್ರಶ್ನೆಗಳನ್ನು ಒಂದಷ್ಟನ್ನು ಹೆಕ್ಕಿ ತೆಗೆದು ಇವತ್ತು ಸಂಪ ಅವರಿಂದ ಅದಕ್ಕೆ ಉತ್ತರವನ್ನು ಪಡೆಯುವಂಥ ಒಂದಷ್ಟು ಪ್ರಯತ್ನವನ್ನು ನಾನು ಮಾಡ್ತೇನೆ. ಸೊ ಮಹಾಭಾರತದಲ್ಲಿ ಬರುವಂತಹ ಮಹಾನ್ ವ್ಯಕ್ತಿಗಳ ಮನಸ್ಥಿತಿಗಳು ಹೇಗಿದ್ದವು ಆಯಾಯ ಸಂದರ್ಭದಲ್ಲಿ ಅನ್ನುವಂಥ ವಿಚಾರದಲ್ಲಿ ಸಾಕಷ್ಟು ಪ್ರಶ್ನೆಗಳು ಬಂದಿತ್ತು. ಸೊ ಆ ಎಲ್ಲ ಪ್ರಶ್ನೆಗಳಿಗೆ ಜಗದೀಶ್ ಶರ್ಮ ಸಂಪ ಅವರು ಇವತ್ತು ಉತ್ತರವನ್ನು ಸುದೀರ್ಘವಾಗಿ ಕೊಡೋರಿದ್ದಾರೆ. ಸಂಪ ಅವರಿಗೆ ನಾನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತೀನಿ. ನಮಸ್ಕಾರ ಸರ್. ನಮಸ್ತೆ ಸರ್. ಸರಣಿಗಳು, ಸಂಚಿಕೆಗಳು ಮುಂದುವರಿದ ಹಾಗೆ ಪ್ರಶ್ನೆಗಳು ಸಹ ನಮ್ಮ ವೀಕ್ಷಕರಿಂದ ಹೆಚ್ಚೆಚ್ಚು ಬರ್ತಾನೇ ಇದೆ. ಸೊ ಆ ಎಲ್ಲ ಪ್ರಶ್ನೆಗಳನ್ನು ಒಂದು ಕಡೆ ಸೇರಿಸಿ ಅದಕ್ಕೆ ಒಂದಷ್ಟು ರೂಪವನ್ನು ಕೊಟ್ಟು ಅದನ್ನು ನಿಮ್ಮ ಮುಂದೆ ಇಡುವಂಥ ಪ್ರಯತ್ನವನ್ನು, ನಿಮ್ಮಿಂದ ಉತ್ತರವನ್ನು ಪಡೆಯುವಂಥ ಪ್ರಯತ್ನವನ್ನು ನಾನು ಮಾಡ್ತೇನೆ. ಸೊ ಮಹಾಭಾರತದ ಮಹಾನ್ ಪಾತ್ರ ಅಂತ ಬಂದಾಗ ಸಹಜವಾಗಿ ಭೀಷ್ಮನ ಒಂದು ವ್ಯಕ್ತಿತ್ವ, ಭೀಷ್ಮನ ನಡವಳಿಕೆಗಳು, ಒಟ್ಟಾರೆ ಭೀಷ್ಮನ ಜೀವನ ಪಯಣ ಇದೆಲ್ಲವೂ ಬರ್ತದೆ. ಸೊ ಭೀಷ್ಮ ಪಾಂಡವರ ಪರವಾಗಿ ಆತನ ಮನಸ್ಸಿದ್ರೂ ಕೂಡ ಕೌರವರ ಪರವಾಗಿ ನಿಂತಿದ್ದು ಯಾಕೆ ಅನ್ನುವಂಥದ್ದು ನೀವು ಸಾಕಷ್ಟು ಮಾತಾಡಿದ್ದೀರಿ. ಆದರೆ ಹೀಗೆ ನಿಲ್ಲುವ ಸಂದರ್ಭದಲ್ಲಿ ಭೀಷ್ಮನ ಮನಸ್ಥಿತಿ ಹೇಗೆ ಕೆಲಸ ಮಾಡ್ತಾ ಇತ್ತು, ಆತನಿಗೆ ಏನಾದರೂ ಪಾಪ ಪ್ರಜ್ಞೆ ಅನ್ನುವಂಥದ್ದು ಏನಾದರೂ ಕಾಡ್ತಾ ಇತ್ತಾ, ಈ ರೀತಿಯ ಅನೇಕ ಪ್ರಶ್ನೆಗಳು ನಮ್ಮ ವೀಕ್ಷಕರಿಂದ ಬಂದಿದೆ. ಸೊ ಭೀಷ್ಮನ ಒಟ್ಟಾರೆ ಪರಿಸ್ಥಿತಿಯನ್ನು ನೋಡಿದಾಗ, ಮನಸ್ಥಿತಿಯನ್ನು ನೋಡಿದಾಗ ಬೇರೆ ಬೇರೆ ಸಂದರ್ಭಗಳಲ್ಲಿ ಆತನ ಮನಸ್ಥಿತಿ ಯಾವ ರೀತಿ ಕೆಲಸ ಮಾಡ್ತಾ ಇತ್ತು, ಆತನ ಯೋಚನಾ ಲಹರಿ ಹೇಗೆ ಹೋಗ್ತಾ ಇತ್ತು. ಭೀಷ್ಮ ಅವನ ಬದುಕಿಡೀ ಇಂತಹ ಹಲವು ಗೊಂದಲಗಳನ್ನು, ದ್ವಂದ್ವಗಳನ್ನು ಎದುರಿಸ್ಕೊಂಡೇ ಬಂದಂತಹ ವ್ಯಕ್ತಿ ಅವನು. ಅಂದರೆ ಒಂದು ಸಹಜವಾದ ಒಂದು ಸಾಮಾನ್ಯ ಜೀವನದ ಥರ ಅವನದಾಗಲೇ ಇಲ್ಲ. ಸಾಮಾನ್ಯ ಜೀವನದ ಥರ ಆಗಲಿಲ್ಲ ಅಂತ ಅಂದರೆ ನಾನು ಅದನ್ನು ಯಾವ ಅರ್ಥದಲ್ಲಿ ಹೇಳ್ತಾ ಇದ್ದೀನಿ ಅಂದರೆ, ಏರಿಳಿತಗಳು ಹೆಚ್ಚು ಅಲ್ಲಿ. ಆಮೇಲೆ ವಿಪರೀತವಾದ ತಿರುವುಗಳು, ಅಂದರೆ ಅನಿರೀಕ್ಷಿತವಾದ ತಿರುವುಗಳು, ಬಹಳ ನಿರ್ಣಾಯಕವಾದ ತಿರುವುಗಳು, ಅಂದರೆ ಬದುಕಿನ ಗತಿಯನ್ನೇ ಬದಲಿಸುವ ಅಂಥ ತಿರುವುಗಳು ಅವನ ಬದುಕಿನಲ್ಲಿ ತುಂಬ ಹೆಚ್ಚು ಬಂದಿದೆ. ಸುದೀರ್ಘಕಾಲ ಬದುಕಿದ್ದ, ಆದರೆ ಬದುಕಿಡೀ ಅಂಥದ್ದೇ ಸವಾಲು ಅವನ ಮುಂದಿತ್ತು. ಹಾಗಾಗಿ ಅವನಿಗೆ ಈ ಸವಾಲುಗಳನ್ನು ಸ್ವೀಕರಿಸಿ ತಣ್ಣಗೆ ಇರುವ ಒಂದು ಸ್ವಭಾವ ರೂಢಿಯಾಗಿತ್ತು ಅನ್ನೋದಂತೂ ಗೊತ್ತಾಗತ್ತೆ ಭೀಷ್ಮನಿಗೆ. ಅಂದರೆ ಒಂದು ತಿರುವು ಬರುತ್ತೆ, ಒಂದು ಆಘಾತಕರವಾದದ್ದಾಗಿರುತ್ತೆ, ಮತ್ತು ಅದು ಏನೋ ಒಂದು ಪರಿಣಾಮ ಬೀರಿ ಹೋಗೋ ತರಹದ ತಿರುವಲ್ಲ ಅದು. ಅಂದರೆ ಈಗ ನಮ್ಮ ಬದುಕನ್ನ ಯಾರೋ ಒಬ್ಬರು ಭಾಳ ಹತ್ತಿರದವರು ಸತ್ತೋಗ್ಬಿಡ್ತಾರೆ, ಬದುಕನ್ನು ನಡೆಸ್ತಾ ಇದ್ದವರೇ ಸತ್ತೋಗ್ಬಿಡ್ತಾರೆ, ಮುಂದೇನು ಅನ್ನೋ ಥರದ್ದು ಗೊತ್ತಾಗೋಲ್ಲ. ಈ ತರಹದ ಬರುತ್ತಲ್ಲ, ಹಾಗೂ ಅಲ್ಲ ಅವನದ್ದು. ಒಂದು ಘಟನೆ ನಡೆಯುತ್ತೆ, ಒಂದು ಆಘಾತ ನಡೆಯುತ್ತೆ, ಅದರ ಅನಂತರ ಅವನು ಅದನ್ನು ನಿಭಾಯಿಸಬೇಕಾಗಿ ಬರುತ್ತೆ ಅನ್ನೋ ಸವಾಲುಗಳು. ಓಕೆ. ಅಂದರೆ ಈಗ ಹತ್ತಿರದವರು ದೂರ ಆದರೋ, ಯಾರಿಗೋ ಅನಾರೋಗ್ಯ ಆಯಿತೋ, ಇನ್ನೊಂದಾಯಿತೋ, ಮುಂದೇನು ಅನ್ನುವ ಸಮಸ್ಯೆಗಳು ನಮ್ಮ ಬದುಕಲ್ಲಿ ತುಂಬ ಸಲ ಬರಲ್ಲ, ಕೆಲವು ಸಲ ಮಾತ್ರ ಬರುತ್ತೆ. ಅದರ ನೋವಿರುತ್ತೆ, ಅದರ ಸಂಕಟ ಇರುತ್ತೆ ಅನ್ನೋದು ಬೇರೆ. ಆದರೆ ಇದಾದ ಮೇಲೆ ನಾನು ಬೇರೆಯದೇ ತರಹದಲ್ಲಿ ಬದುಕನ್ನು ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋ ತರಹದ ಪೆಟ್ಟುಗಳು ಕಡಿಮೆ ಬೀಳುತ್ತೆ ಮನುಷ್ಯನಿಗೆ. ಬದುಕಲ್ಲಿ 1, 2, 3 ಸಲ ಬೀಳ್ಬೋದು. ಭೀಷ್ಮನಿಗೆ ಅದು ನಿರಂತರವಾಗಿ ಬಿದ್ದಿದೆ. ಅವನಿಗೆ ನಿರಂತರವಾಗಿ ಬಿದ್ದಿರೋದ್ರಿಂದಾಗಿ ಅವನಿಗೆ ಈ ಭಾವನಾತ್ಮಕವಾದ ಆಘಾತಗಳನ್ನು ಇಟ್ಟುಕೊಂಡು ವಿವೇಕಿಯಾಗಿ ವರ್ತಿಸೋದಕ್ಕೆ ಬೇಕಾದ, ಶಾಂತವಾಗಿ ಇರೋದಕ್ಕೆ ಬೇಕಾದ ಮನೋಭಾವ ಅನ್ನೋದು ಅವನಲ್ಲಿ
ರೂಢವಾಗೇ ಬಂದಿದೆ ಅನ್ನೋದು ಅರ್ಥ ಆಗುತ್ತೆ. ಆ ದಾರ್ಢ್ಯ ಇದೆ ಅವನಿಗೆ. ಓಕೆ. ಈಗ ಅವನ ಅತ್ಯಂತ ಎಳವೆಯಲ್ಲೇ ಆರಂಭ ಆಯ್ತು ಅದು ಅಂತ. ಯಾಕೆಂದರೆ ಅವನು ಮೊದಲಿಗೆ ಅವನೊಂಥರ ಈ ಏನು ಸಿಂಗಲ್ ಪೇರೆಂಟ್ ಅಂತ ಇವತ್ತು ಹೇಳ್ತೀವಲ್ಲ, ಈ ಸಿಂಗಲ್ ಪೇರೆಂಟ್ ಬೆಳೆಸಿದ ಮಕ್ಕಳು ಅಂತ ಇವತ್ತೊಂದು ದೊಡ್ಡ ಕಾನ್ಸೆಪ್ಟ್. ಹೌದು ಹೌದು ಹೌದು. ಆದರೆ ಅವನ ಬದುಕನ್ನು ನೋಡಿದರೆ ಅವನು ಅದೇ ಥರ ಬೆಳೆದವನು, ಆದರೆ ಅದು ಅವನಿಗೇನು ಸಮಸ್ಯೆ ಮಾಡ್ಕೊಂಡಿಲ್ಲ ಅವನು. ಈಗ ಉದಾಹರಣೆಗೆ ಅವನು ಮೊದಲಿಗೆ ತಾಯಿ ಜೊತೆಗಿದ್ದ. ಆವಾಗ ತಂದೆ ಯಾರು ಅಂತಲೇ ಇಲ್ಲ, ಹುಟ್ಟಿದ ಕೂಡಲೇ ಗಂಗೆ ಕರ್ಕೊಂಡು ಹೋಗಿದ್ಲು. ಅದು ಮುಗಿಸಿ ಬಂದ ಮೇಲೆ ತಾಯಿ ಜೊತೆಗಿಲ್ಲ, ತಂದೆ ಮಾತ್ರ ಜೊತೆಗೆ, ಆಮೇಲೆ ಶಂತನು ಜೊತೆಗೆ. ಅಂದರೆ ಒಂದಿಷ್ಟು ಕಾಲ ತಾಯಿ ಇದ್ಲು, ಒಂದಿಷ್ಟು ಕಾಲ ತಂದೆ ಇದ್ದರೂ ಕೂಡ ಅದನ್ನು ಬದುಕಿನ ಮೇಲೆ ದುಷ್ಪರಿಣಾಮ ಆಗದಂತೆ ಅವನು ಆ ವಯಸ್ಸಿನಲ್ಲಿಯೇ ಅದನ್ನು ಮಾಡ್ಕೊಂಡಿದ್ದ ಅನ್ನೋದು ಗೊತ್ತಾಗತ್ತೆ. ಯಾಕೆಂದರೆ ಅದರಿಂದಾಗ ಅವನಿಗೇನೂ ಆಗಲಿಲ್ಲ. ಓಕೆ. ಈಗ ನಾನು ಒಂದು ಸಮಸ್ಯೆಯಾಗಿ ಕಾಡ್ತಾ ಇದೆಯಲ್ಲ, ಈಗ ಸಿಂಗಲ್ ಪೇರೆಂಟಿಂಗ್ ಅನ್ನೋದು ಈಗ ಹೆಚ್ಚಾಗ್ತಾ ಇರೋದ್ರಿಂದ, ಡೈವೋರ್ಸ್ ಹೆಚ್ಚಾಗ್ತಾ ಇರೋದ್ರಿಂದಾಗಿ ಮಕ್ಕಳು ಇಬ್ಬರೂ ಸಿಗಲ್ಲ ಅನ್ನೋ ತರಹದ ವಾತಾವರಣ ಹೆಚ್ಚಾಗ್ತಾ ಇರೋ ಕಾಲದಲ್ಲಿ ಅದರಿಂದಾಗಿ ಅವರ ಮಾನಸಿಕವಾಗಿ ಅವರಿಗೇನಾಗತ್ತೆ ಅನ್ನೋದೊಂದು ದೊಡ್ಡ ಸವಾಲಿನ ವಿಷಯ ಸಮಾಜಕ್ಕೆ ಇವತ್ತಿದೆಯಲ್ಲ. ಇಂಥ ಪರಿಸ್ಥಿತಿಯಲ್ಲೂ ಅವನು ಅದನ್ನು ತನ್ನ ಬದುಕಿನ ಮೇಲೆ ಅದು ಏನೂ ದುಷ್ಪರಿಣಾಮ ಬೀರದಂತೆ ನಡೆಸ್ಕೊಂಡು ಹೋದ ಒಂದು ಆ ನಿಭಾಯಿಸುವ ಸಾಮರ್ಥ್ಯವನ್ನು ನಾವು ಭೀಷ್ಮನಲ್ಲಿ ನೋಡ್ತೇವೆ ಆ ವಯಸ್ಸಿನಲ್ಲಿ. ಅದರ ಅನಂತರ ಅವನ ಬದುಕಿನಲ್ಲಿ ಬಂದಿದ್ದೇನು ಅಂತ ಅಂದರೆ, ತಂದೆಗೆ ವಿವಾಹ ಮಾಡಬೇಕು ಅನ್ನುವ ವಿಚಿತ್ರವಾದಂಥ ಒಂದು ಸನ್ನಿವೇಶ. ಇದು ಪ್ರಾಯಶಃ ನಾವು ಕೇಳಿಯೂ ಗೊತ್ತಿಲ್ಲ ಬೇರೆ ಯಾರಿಗಾದರೂ. ಹೌದು ಹೌದು. ತಂದೆಗೆ ಮದುವೆ ಮಾಡಿದ ಮಗ ಅಂತ ನಮ್ಮ ಸುತ್ತ ಅಂತೂ ಯಾರೂ ಕಾಣಿಸೋಲ್ಲ. ಅಪರೂಪದ ಅಂತ ಹೊತ್ತು ಬಂತು. ಮತ್ತು ಅದು ಅನಿವಾರ್ಯ ಏನಾಗಿರಲಿಲ್ಲ. ಅನಿವಾರ್ಯ ಆಗಿರಲಿಲ್ಲ ಅಂದ್ರೆ ಅರ್ಥ ಏನು? ಈಗ ಅವನು ಆ ಕೆಲಸ ಮಾಡದೇ ಇದ್ದರೆ ಅದು ಆಕ್ಷೇಪಣೀಯ ಕೆಲಸ ಅಲ್ಲ. ನೀನು ಯಾಕೆ ಇದನ್ನು ಮಾಡಲಿಲ್ಲ ಅಂತ ಯಾರೂ ಕೇಳೋಲ್ಲ. ಓಕೆ. ಅದೊಂದು ತಪ್ಪಲ್ಲ. ಈಗ ತಂದೆ ತಾಯಿಗಳನ್ನು ನಾವು ನೋಡ್ಕೊಳ್ಳದೆ ಇದ್ದರೆ ಸಮಾಜ ತಪ್ಪು ಅಂತ ಹೇಳುತ್ತೆ, ತಪ್ಪು ಅದು. ಹೌದು. ಅಂಥದ್ದೇನೂ ಅಲ್ಲ ಅದು. ತಂದೆ ಆ ವಯಸ್ಸಿನಲ್ಲಿ ಯಾವುದೋ ಒಂದು ಹುಡುಗಿ ಅಪೇಕ್ಷೆ ಪಟ್ಟಿದ್ದಾನೆ, ಇವಂದೇನು ಆಕ್ಷೇಪ ಇಲ್ಲ ಅದಕ್ಕೆ. ಹೌದು. ಅವ್ನು ಮದುವೆ ಮಾಡ್ಕೊಂಬಂದ್ರೆ ಆಕ್ಷೇಪ ಇಲ್ಲ. ಅವಳ ತಂದೆ ಒಪ್ಪಿಲ್ಲ ಅಷ್ಟೇ. ಸತ್ಯವತಿಯ ತಂದೆ ಒಪ್ಪಿಲ್ಲ. ಇಲ್ಲಿ ಇವನ ಪಾತ್ರ ಇಲ್ಲ. ಅದು ಆಗಲಿ ಆಗದೇ ಇರಲಿ, ಅವನದ್ದೇನೂ ಸಮಸ್ಯೆ ಇರಲಿ. ಹೌದು. ಆಗಬಾರದು ನೀ ಮದುವೆಯನ್ನ ಅಂತ ಏನಾದರೂ ಭೀಷ್ಮ ಹಠ ಹಿಡಿದು ಕುಳಿತಿದ್ರೆ ಆಗ ಭೀಷ್ಮನ ವ್ಯಕ್ತಿತ್ವದ ಮೇಲೆ ಒಂದು ಪ್ರಶ್ನೆ ಬರ್ತಾ ಇತ್ತಾಗ. ಅವನ ಆಸೆ ಆಗಿತ್ತು, ನೀನ್ಯಾಕೆ ತಡಿತೀಯ ಅನ್ನೋ ತರಹದ ಮಾತು ಹುಟ್ಕೊಳ್ತಾ ಇತ್ತು. ನೀನು ಮದುವೆ ಮಾಡ್ಕೋ, ಅವನು ತಂದೆ ಅವನು ಮದುವೆ ಮಾಡ್ಕೋತಾನೆ, ನೀನು ವಯಸ್ಸಲ್ಲ ಅನ್ನೋ ವಿಷಯಗಳು ಬೇರೆ. ಹೌದು. ಆದರೆ ಅವನು ಅದನ್ನೇನು ಮಾಡ್ದ, ಅದನ್ನು ತನ್ನ ಮೇಲೆ ಹಾಕ್ಕೊಂಡವನು ಭೀಷ್ಮ. ತನ್ನ ಮೇಲೆ ಹಾಕ್ಕೊಂಡವನು ಭೀಷ್ಮ. ಇಲ್ಲಿ ಭೀಷ್ಮನ ಅಪರೂಪದ ವ್ಯಕ್ತಿತ್ವ ಕಾಣಿಸುತ್ತೆ ನಮಗೆ. ಇದೇ ಇಡೀ ಮಹಾಭಾರತ ನಡೆಯೋದಕ್ಕೆ ಕಾರಣ ಆಯಿತು ಅಂತ ಕೂಡ ಹೇಳ್ಬೋದು. ಭೀಷ್ಮನ ಈ ನಿಲುವೆ. ಈ ಮೈ ಮೇಲೆ ಹಾಕ್ಕೊಳ್ಳೋದು ಅನ್ನೋ ಒಂದು ಅಭ್ಯಾಸ ಇದೆಯಲ್ಲ, ಇದು ಭೀಷ್ಮನಿಗೆ ಬಹಳ ಇದೆ. ಸಾಧಾರಣವಾಗಿ ನಾವುಗಳೇ ಹೇಗೆ ಅಂದರೆ 99% ನಾವು ಅದನ್ನು ತೆಗೆದು ನಮ್ಮ ಮೈ ಮೇಲೆ ಹಾಕ್ಕೊಳ್ಳಲ್ಲ, ಅದಕ್ಕೆ ಸ್ಪಂದಿಸೋಲ್ಲ ಅಂತಲ್ಲ. ಈಗ ನಮ್ಮ ಮನೆಯಲ್ಲೇ ಏನೋ ಆಯಿತು, ನಮ್ಮ ಆತ್ಮೀಯರಿಗೆ ಏನೋ ಆಯಿತು, ನಮ್ಮ ಬಂಧು ವರ್ಗದಲ್ಲಿ ಆಯಿತು, ನಮ್ಮ ಊರು ಕೇರಿ ರಸ್ತೆ ಪಕ್ಕದ ಮನೆಯಲ್ಲಿ ಆಯಿತು ಅಂತಂದಾಗ ಅದು ಸ್ಪಂದಿಸೋಲ್ಲ ಅಂತಲ್ಲ, ಅದ್ರ ಜೊತೆ ನಿಲ್ಲೋಲ್ಲ ಅಂತಲ್ಲ, ಅದನ್ನು ನಮ್ಮ ಸಮಸ್ಯೆ ಆಗಿಸ್ಕೊಳ್ಳಲ್ಲ. ಮೈ ಮೇಲೆ ಎಳ್ಕೊಳ್ಳಲ್ಲ ಅಂತ. ಅದೇನೆ, ಮೈ ಮೇಲೆ ಎಳ್ಕೊಳ್ಳಲ್ಲ ಅಂದರೆ, ಮೈ ಮೇಲೆ ಎಳ್ಕೊಳ್ಳಲ್ಲ ಅಂದ್ರೇನು, ಅದನ್ನು ನನ್ನ ಸಮಸ್ಯೆಯಾಗಿ ನೋಡಲ್ಲ, ಎದುರಿನವನ ಸಮಸ್ಯೆಯಾಗಿ ನೋಡ್ತಾ ನಾನು ಅದನ್ನು ಪರಿಹರಿಸೋದಕ್ಕೆ ಎಷ್ಟು ಕೊಟ್ಟುಕೊಳ್ಳಬಹುದು ಅನ್ನೋದಷ್ಟನ್ನೇ ನೋಡ್ತೀವಿ ಹೊರತು ನಮ್ಮ ಸಮಸ್ಯೆ ಅಂತ ಮಾಡ್ಕೊಳ್ಳೋದಕ್ಕೆ ಹೋಗೋಲ್ಲ. ಭೀಷ್ಮನ ಒಂದು ಅಭ್ಯಾಸ ಏನು ಕಾಣುತ್ತೆ ಅಂದರೆ, ಅವನು ತನ್ನ ಪರಿಧಿಗೆ ಬಂದ, ತನ್ನ ಸುತ್ತಲ ಅಂದರೆ ತನಗೆ ಯಾರು ರಕ್ತ ಸಂಬಂಧಿಯಾಗಿಯೋ ಇನ್ನೊಂದು ಕಾರಣಕ್ಕೋ ತನ್ನವರು ಅಂತ ಆಗಿರ್ತಾರೋ ಅವರ ಸಮಸ್ಯೆಯನ್ನು ಮೈ ಮೇಲೆ ಎಳೆದುಕೋತಾನೆ. ಅದನ್ನು ಅಂದರೆ ತನ್ನ ಸಮಸ್ಯೆಯಾಗಿ ಭಾವಿಸ್ತಾನೆ. ತಂದೆ ಇಷ್ಟಪಟ್ಟವಳು ಅವನನ್ನು ಮದುವೆ ಆಗೋದಿಲ್ಲ ಅನ್ನೋದನ್ನು, ಅದು ಶಂತನುವಿನ ಸಮಸ್ಯೆ ಆಗಿತ್ತು. ಭೀಷ್ಮ ತನ್ನ ಸಮಸ್ಯೆಯಾಗಿಸಿಕೊಂಡು ಸರಿ ಮಾಡೋದಕ್ಕೆ ಹೋದ. ಸರಿ ಮಾಡೋದಕ್ಕೆ ಹೋದಾಗ ಸಮಸ್ಯೆ ಬಂದಿದ್ದು ಇವನೇ ಅಂತ. ಅವನು ಹೇಳ್ಬಿಟ್ಟ, ನೀನೇ ಸಮಸ್ಯೆ ಅಂತ. ನಿನ್ನಂಥ ಮಗ ಇರುವಾಗ ನನ್ನ ಮಗಳಿಗೆ ಹುಟ್ಟಿದ ಮಕ್ಕಳ ಗತಿ ಏನು? ಏನಾಗಲ್ವಲ್ಲ ಅವರು. ಈಗ ಅವನ ಪ್ರಶ್ನೆ ಏನು ಅಂದರೆ, ಯಾಕೆ ಕೊಡಬೇಕು ನಿನ್ನ ತಂದೆಗೆ, ಯಾಕೆ ನನ್ನ ಮಗಳನ್ನು ಕೊಡಬೇಕು? ರಾಜ್ಯವೂ ಇಲ್ಲ. ಈಗ ಅಲ್ಲೋಗಿ ಅರಮನೇಲಿ ಇರ್ತಾಳೆ ನನ್ನ ಮಗಳು, ಸರಿ, ಆಮೇಲೆ ಅವ್ರ ಮಕ್ಕಳೇನಾಗಬೇಕು? ಏನು ಅವರ ಬದುಕಿನ ಪ್ರಶ್ನೆ? ರಾಜರಾಗಲ್ವಲ್ಲ. ರಾಜರು ಯಾಕಾಗಲ್ಲ ಅಂದರೆ ನೀನಿದೆಯಲ್ಲ, ನೀನಿದ್ದಾಗ ಹೇಗೆ ಅಂತ ಬಂದಾಗ
ಇಲ್ಲಿ ನಿಲ್ಲಿಸ್ಬೋದಾಗಿತ್ತು, ಅದನ್ನು ಭೀಷ್ಮ ನಿಲ್ಲಿಸಲಿಲ್ಲ. ಓಕೆ. ಅದನ್ನು ತನ್ನದಾಗಿಸಿಕೊಂಡು ಸಮಸ್ಯೆಗೆ ಪರಿಹಾರ ತಾನೇ ಆದ. ಸಮಸ್ಯೆಯನ್ನು ಮೈಮೇಲೆ ಎಳೆದುಕೊಳ್ಳೋದು ಅಂದರೆ ಇದೇನೆ. ಓಕೆ. ಸಮಸ್ಯೆಯ ಪರಿಹಾರ ನಾವೇ ಆಗಬೇಕು ಅಂತ. ಭೀಷ್ಮ ಇಲ್ಲಿ ಸಮಸ್ಯೆಯ ಪರಿಹಾರವಾಗಿ ನಿಂತ. ಅಂದರೆ ತಾನು ಪಟ್ಟವೇರೋದಿಲ್ಲ ಅಂತ ಹೇಳ್ದ, ಅವನದು ಮುಗಿಲಿಲ್ಲ, ನೀನು ಏರೋದಿಲ್ಲ ಸರಿ, ಸಮರ್ಥನಾದ ನೀನು ಪಟ್ಟ ಏರದೇ ಇದ್ರೂ ನೀನು ಕೂತ್ಕೊಂಡಿರ್ತಿ, ಇಲ್ಲಿ ರಾಜ್ಯದಲ್ಲೇ ಇರ್ತಿ, ಅರಮನೆಯಲ್ಲೇ ಇರ್ತಿ, ನಿನ್ನ ಹಿರಿತನ ನಿನಗಿರುತ್ತೆ, ನನ್ನ ಮೊಮ್ಮಕ್ಕಳಿಗೂ ಮಕ್ಕಳಾಗುತ್ತಾರೆ, ನಿನಗೂ ಮಕ್ಕಳಾಗುತ್ತಾರೆ, ಆಮೇಲೆ ನಿನ್ನ ಮಕ್ಕಳು ಪ್ರಬಲರಾಗಿ ಅವರನ್ನು ಬದಿಗೆ ಕೂರಿಸಿದರೆ ಅಂತ ಇನ್ನೊಂದು ಪ್ರಶ್ನೆ ಹೇಳಿದಾಗ ಮದುವೆ ಆಗೋದಿಲ್ಲ ಅಂತ ಉತ್ತರಿಸಿದ. ಅಂದರೆ ಎರಡೂ ಎರಡೂ ಪ್ರಶ್ನೆಗೂ ಪರಿಹಾರ ಇವನೇ ಆದ. ಈ ಪರಿಹಾರ ಆದ ಅನಂತರ ಭೀಷ್ಮನ ಮನೋಭಾವ ಏನಾಗಿತ್ತು ಅಂತ, ಆ ಹೊತ್ತಿನ ಮನೋಭಾವ ಒಂದು ಬೇರೆ. ಸನ್ನಿವೇಶದಲ್ಲಿ ನಾವು ಹೇಗೋ ರಿಯಾಕ್ಟ್ ಮಾಡ್ತೀವಿ, ಅದು ನಮ್ಮ ಸಂಸ್ಕಾರ, ನಮ್ಮ ಸ್ವಭಾವ ಇವೆರಡನ್ನು ಸೇರ್ಕೊಂಡಿರುತ್ತೆ. ಸನ್ನಿವೇಶಕ್ಕೆ ರಿಯಾಕ್ಟ್ ಆಗೋದು ನಾವು, ಅಲ್ಲೇನೋ ಮಾಡಿಬಿಡ್ತೀವಿ. ಅದಾದ ಮೇಲೆ ಪಶ್ಚಾತ್ತಾಪ ಪಡ್ತೀವ, ನೋಯ್ತೀವ, ಹೀಗೆ ಮಾಡಬಾರ್ದಾಗಿತ್ತು ಅಂತ ಅಂದ್ಕೋತೀವ ಅನ್ನೋದು ವಿಷಯ. ಅಂದರೆ ಉದಾಹರಣೆಗೆ ನಾನು ಯಾವುದೋ ಒಂದು ಇದನ್ನು ಹೇಳೋದಿಲ್ಲ, ಉದಾರಿಗಳಾಗ್ಬಿಡ್ತೀವಿ. ಯಾವುದೋ ಹೊತ್ತಿನಲ್ಲಿ ಯಾರೋ ಕೇಳ್ತಾರೆ, ಜೇಬಲ್ಲಿ ತೆಗೆದು ಕೊಟ್ಬಿಡ್ತೀವಿ, ಇಷ್ಟು ಕೊಡ್ತೀನಿ ಅಂತ ಅಂದ್ಬಿಡ್ತೀವಿ. ಈ ಕೆಲಸ ನಾನು ಹಿಂಗೆ ಮಾಡಿಕೊಡ್ತೀನಿ ಅಂತ ಹೇಳ್ತೀವಿ. ಆಮೇಲೆ ಯೋಚನೆ ಹುಟ್ಟತ್ತೆ, ನಾನು ಇದಕ್ಕೆ ಒಪ್ಕೋಬಾರ್ದಾಗಿತ್ತು, ಇದನ್ನು ನಾನು ಮಾಡ್ತೀನಿ ಅಂತ ಹೇಳಬಾರ್ದಾಗಿತ್ತು ಅಂತ ಹುಟ್ಕೊಳ್ಳತ್ತೆ. ಭೀಷ್ಮನಿಗೆ ಅಂಥದ್ದು ಹುಟ್ಟಲೇ ಇಲ್ಲ ಆ ಏಜಿನಲ್ಲಿ, ಆ ವಯಸ್ಸಿನಲ್ಲಿ. ಅಂದರೆ ಅದರ ಅನಂತರ ಎಲ್ಲೂ ಕೂಡ ತನ್ನ ನಿಲುವಿನ ಕುರಿತು ಅವನಿಗೊಂದು ಪಶ್ಚಾತ್ತಾಪ ಇಲ್ಲ. ಪಶ್ಚಾತ್ತಾಪ ಅಂದರೆ ತಪ್ಪು ಮಾಡಿದ್ದೀನಿ ಅನ್ನೋ ಪಶ್ಚಾತ್ತಾಪ ಅಲ್ಲ ನಾನು ಹೇಳ್ತಾ ಇರೋದು. ಈ ನಿರ್ಣಯ ತಗೋಬಾರ್ದಾಗಿತ್ತು, ನಾನೇ ರಾಜ ಆಗ್ಬೋದಾಗಿತ್ತು, ನಾನು ವಿವಾಹ ಮಾಡಿಕೊಂಡು ಮಕ್ಕಳು ಮೊಮ್ಮಕ್ಕಳು ಪಡ್ಕೊಂಡು ಬದುಕ್ಬೋದಾಗಿತ್ತು ಅನ್ನೋ ಫೀಲ್ ಇದೆಯಲ್ಲ, ಅದು ಇಡೀ ಬದುಕಿನಲ್ಲಿ ಬರಲೇ ಇಲ್ಲ ಭೀಷ್ಮನಿಗೆ ಅಂತ. ಇಲ್ಲಿ ನಾವು ಭೀಷ್ಮನ ಮನಸ್ಥಿತಿ ಮತ್ತು ಮನೋಭಾವ ಎಷ್ಟು ದೃಢವಾದದ್ದು ಅನ್ನೋದನ್ನು ಗಮನಿಸ್ತೀವಿ. ಅಂದರೆ ಒಂದು ಸನ್ನಿವೇಶದ ಇದಕ್ಕೆ ಒಳಪಟ್ಟು, ಸನ್ನಿವೇಶದ ಪ್ರಭಾವಕ್ಕೆ ಒಳಪಟ್ಟು ತೆಗೆದುಕೊಂಡ ನಿರ್ಣಯವು ಅತ್ಯಂತ ವಿವೇಕಪೂರ್ಣವಾದ ನಿರ್ಣಯ ಅಂತ ಅವನಿಗೆ ಗಟ್ಟಿತನ ಇದ್ದರೆ ಮಾತ್ರ ಅದರ ಅನಂತರ ನಾನು ಹೀಗೆ ಮಾಡಬಾರದಾಗಿತ್ತು ಅನ್ನೋ ಯೋಚನೆ ಹುಟ್ಕೊಳ್ಳಲ್ಲ. ಇಲ್ಲ ಅಂದರೆ ಅದೇನೋ ಆ ಟೈಮಲ್ಲಿ ಹಂಗೆ ಮಾಡಿಬಿಟ್ಟೆ, ನಾನು ಹಂಗೆ ಮಾಡಬಾರ್ದಾಗಿತ್ತು ಅಂತ ನಮಗೊಂದು ಉಳ್ಕೊಂಡೇ ಇರುತ್ತೆ. ಯಾವುದೋ ಕಾಲದ್ದನ್ನು ಎಷ್ಟೋ 20-30-40 ವರ್ಷ ಆದಮೇಲೆ ಅವತ್ತು ಹಿಂಗೆ ಮಾಡಬಾರ್ದಾಗಿತ್ತು ಅಂತ ಯೋಚನೆ ಮಾಡ್ತಾ ಇರ್ತೀವಿ. ಇಡೀ ಭೀಷ್ಮನ ಬದುಕಿನಲ್ಲಿ ಅವನಿಗೆ ಆ ಆಲೋಚನೆ ಬರಲಿಲ್ಲ, ಅವನದನ್ನು ಮಾಡಲೇ ಇಲ್ಲ. ಹಾಗಾಗಿ ಅವನ ವ್ಯಕ್ತಿತ್ವದಲ್ಲಿ ಕಾಣೋದು ಏನು ಅಂತ ಅಂದರೆ, ಅವನು ಇದ್ದಕ್ಕಿದ್ದಂತೆ ಎದುರಾದ ಒಂದು ಸನ್ನಿವೇಶಕ್ಕೆ ರಿಯಾಕ್ಟ್ ಮಾಡೋದು ಕೂಡ ಬಹಳ ವಿವೇಕಿಯಾಗಿ ಅನ್ನೋದು ಗೊತ್ತಾಗುತ್ತೆ. ಮುಂದೆ ಇದರದ್ದೇ ಪರಿಣಾಮವೋ ಅನ್ನುವಂತೆ, ಇದರದ್ದೇ ಪರಿಣಾಮ ಅಂದರೆ ಕಥೆಯ ನಡ್ಕೊಂಡು ಹೋಗಿದ್ರ ಮೇಲೆ ಹೇಳೋದು. ಏನಾಯಿತು, ಸತ್ಯವತಿಗೆ ಮಕ್ಕಳಾದರು, ಆದರೆ ಇಬ್ಬರಿಗೂ ಮಕ್ಕಳಾಗದೆ ಸತ್ತರು ಅವರು ಅಂತ ಆಯಿತು. ಚಿತ್ರಾಂಗದ ವಿವಾಹ ಆಗದೆ ಸತ್ತೋದ, ವಿಚಿತ್ರವೀರ್ಯ ವಿವಾಹ ಆಯಿತು, ಇಬ್ಬರು ಹೆಂಡತಿಯರಿದ್ದರು, ಆದರೆ ಮಕ್ಕಳಾಗದೆ ಸತ್ತೋದ್ರು ಅಂತ ಆಯಿತು. ಈಗ ಬರೋದು ಏನು ಅಂತ ಅಂದರೆ, ಶಂತನುವಿಗೆ ಮಕ್ಕಳೆಷ್ಟು ಅಂತ ಕೇಳಿದರೆ ಶಂತನುವಿಗೆ 3 ಜನ ಮಕ್ಕಳು, ಭೀಷ್ಮ, ಚಿತ್ರಾಂಗದ, ವಿಚಿತ್ರವೀರ್ಯ. ಇಲ್ಲಿ ಭೀಷ್ಮ ಈ ಪ್ರತಿಜ್ಞೆ ಮಾಡಿಕೊಳ್ಳದೇ ಇದ್ದಿದ್ದರೆ, ಭೀಷ್ಮನಿಗೆ ಮದುವೆಯಾಗಿ ಮಕ್ಕಳಿದ್ದಿದ್ರೆ ರಾಜ್ಯದ ಉತ್ತರಾಧಿಕಾರಿತ್ವ ಅನ್ನೋದು ಸಮಸ್ಯೆ ಆಗ್ತಲೇ ಇರಲಿಲ್ಲ. ಆದರೆ ಭೀಷ್ಮನಿಗೆ ಅದು ಆವಾಗಲೂ ಕಾಡಲಿಲ್ಲ. ಅದು ಅವನಿಗೆ ಅದು ಅನ್ನಿಸಲೇ ಇಲ್ಲ, ತಾನಾಗಿ ಮಾಡಬಾರ್ದಾಗಿತ್ತು ಅಂತ ಅನ್ನಿಸಲೇ ಇಲ್ಲ ಅವನಿಗೆ. ಅವತ್ತು ಆ ನಿರ್ಣಯ ಸರಿನೇ, ಅದು ಅವತ್ತಿನ ನಿರ್ಣಯ ಅಂತಲೂ ಅಲ್ಲ, ಅವತ್ತು ಮಾಡಿದ ನಿರ್ಣಯ ಸರಿನೇ. ಇವತ್ತು ಬಂದ ಸಮಸ್ಯೆಗೆ ಅವನು ಅದರ ಜೊತೆಗೆ ಲಿಂಕ್ ಮಾಡೋದಿಲ್ಲ. ಅವನು ಸತ್ಯವತಿ ಲಿಂಕ್ ಮಾಡ್ಕೋತಾಳೆ. ಅಂದರೆ ಸತ್ಯವತಿಗೆ ಅವಳು ನಿಯೋಗಕ್ಕೋ ಇನ್ನೊಂದಕ್ಕೋ ಬಹಳ ತ್ವರೆಯಿಂದ ಮುಂದಾಗ್ತಾಳೆ. ಅಂದರೆ ನಿಯೋಗ ಆಗಲೇಬೇಕು ಅಂತ. ಸೊಸೆಯಂದ್ರು ಒಪ್ಪೋದಿಲ್ಲ, ಅಂಬಿಕೆ ಇಬ್ಬರೂ ಒಪ್ಪೋದಿಲ್ಲ ಅದಕ್ಕೆ. ಅಂದರೆ ಪರಪುರುಷನ ಸಂಪರ್ಕ ಅನ್ನೋದನ್ನು ಸಹಜವಾಗಿ ಒಪ್ಪೋದಿಲ್ಲ ಅವರು. ಅವರು ಒಪ್ಪಿಕೊಳ್ಳುವಂತೆ ಇವಳು ಒತ್ತಾಯಿಸ್ತಾಳೆ ಸತ್ಯವತಿ. ಅವಳಿಗೇನಷ್ಟು ಹಪಹಪಿ ಅಂತ ಕೇಳಿದರೆ, ಮೊಮ್ಮಕ್ಕಳು ನೋಡಬೇಕು ಅನ್ನುವ ಸಣ್ಣ ಆಸೆ ಅಲ್ಲ ಅದು ಸತ್ಯವತಿಗೆ. ಅದೇ ಸಹಜವಾಗಿರುತ್ತಲ್ಲ, ಅಜ್ಜ ಅಜ್ಜಿಯಂದಿರಿಗೆ ಮೊಮ್ಮಕ್ಕಳಾಗಬೇಕು ಅಂತ, ಅವರನ್ನು ನೋಡಬೇಕು, ಕುಟುಂಬ ಬೆಳಿಬೇಕು ಅನ್ನೋದೊಂದು ಸಹಜವಾದ ಮನುಷ್ಯನ ಇದು ಆಸೆ. ಸತ್ಯವತಿಗೆ ಇದ್ದಿದ್ದದಲ್ಲ, ಸತ್ಯವತಿಗಿದ್ದಿದ್ದು ಪಶ್ಚಾತ್ತಾಪ.
ಅಂದರೆ ತನ್ನ ತಂದೆ ಈ ನಿಯಮ ಹಾಕಿದ್ದರ ಕಾರಣದಿಂದಾಗಿ ಇವತ್ತು ಕುರುಜಾಂಗಲಕ್ಕೆ ಉತ್ತರಾಧಿಕಾರಿ ಇಲ್ಲ ಅಂತ ಆಯ್ತಲ್ಲ ಅನ್ನೋದು ಸತ್ಯವತಿಯ ನೋವು. ಓಕೆ. ಇಲ್ಲದೆ ಇದ್ರೆ ಈಗ ಭೀಷ್ಮನಿಗೆ ಮಕ್ಕಳಾಗಿರ್ತಾ ಇದ್ರು, ಹೌದು. ತನ್ನ ಮಕ್ಕಳಿಗೆ ಮಕ್ಕಳಾಗದೇ ಇದ್ರು, ಭೀಷ್ಮನ ಮಕ್ಕಳು ಆಳ್ತಾ ಇದ್ರು. ಹೌದು. ಇವತ್ತು ಮಕ್ಕಳೇ ಇಲ್ಲ, ಉತ್ತರಾಧಿಕಾರಿಯೇ ಇಲ್ಲ ಅಂತ ಬಂದಿದ್ದು ನನ್ನ ಕಾರಣದಿಂದ ಅಂತ ಸತ್ಯವತಿ ಯೋಚಿಸ್ತಾ ಇದ್ದಾಳೆ. ಓಕೆ. ಹಾಗಾಗಿ ಅವಳು ನಿಯೋಗಕ್ಕೆ ಬಹಳ ಮುತುವರ್ಜಿ ವಹಿಸ್ತಾಳೆ. ಆ ವಿಷಯದಲ್ಲಿ ಭೀಷ್ಮ ಕೂಡ ಬಹಳ ಏನು ತಲೆ ಕೆಡಿಸ್ಕೊಂಡ ಹಾಗೆ ಕಾಣಿಸೋದಿಲ್ಲ. ಈ ಭೀಷ್ಮನ ಮನಸ್ಸನ್ನೇ ಬದಲಾಯಿಸುವಂತ ಪ್ರಯತ್ನ ಮಾಡ್ತಾಳೆ ಅವಳು. ಅವಳು ಹೇಳ್ತಾಳೆ, ನೀನು ಮದುವೆ ಆಗು, ನೀನೇ ರಾಜನಾಗು, ಮತ್ತು ನೀನು ಮದುವೆ ಆಗು. ಈಗ ರಾಜನೂ ಇಲ್ಲ, ಸಂತಾನವೂ ಇಲ್ಲ, ಎರಡೂ ಆಗಿದೆ. ಹಾಗಾಗಿ ನೀನು ಪಟ್ಟವೇರು ಮತ್ತು ವಿವಾಹ ಆಗು ಅಂತ ಎರಡನ್ನೂ ಹೇಳ್ತಾಳೆ ಅವಳು. ಅವನಲ್ಲಿ ಬದಲಾಯಿಸೋಕೆ ಸಿದ್ಧನಿಲ್ಲ. ಅವಳು ಸುದೀರ್ಘವಾಗಿ ಹೇಳ್ತಾಳೆ. ಯಾಕೆಂದರೆ ಅವಳಿಗೆ ಹೇಳೋದಕ್ಕೊಂದು ರೈಟ್ ಇದೆಯಲ್ಲ, ಹಕ್ಕಿದೆಯಲ್ಲ. ನನ್ನ ಕಾರಣದಿಂದ ಆಗಿದ್ದು, ನನ್ನ ತಂದೆ ಕೇಳಿದ್ದು ನಿನ್ನಲ್ಲಿ, ನಾನು ವಾಪಸ್ ತಗೋತಾ ಇದ್ದೀನಿ ಅನ್ನೋ ತರಹದ ಮಾತು ಅವಳದ್ದು. ಓಕೆ. ಬೇರೆ ಯಾರೇ ಆದರೂ ಈ ಸನ್ನಿವೇಶಕ್ಕೆ ಇದು ಸರಿ ಅಂತ ನಿರ್ಣಯಿಸ್ತಿದ್ವೇನೋ. ಹೌದು, ಅಲ್ವಾ? ಅವತ್ತಿಗದು ಸರಿ. ಅವತ್ತಿಗದು ಯಾಕೆ ಬೇಕಿತ್ತು? ಇಲ್ಲದೇ ಇದ್ದರೆ ತಂದೆ ವಿವಾಹ ಆಗ್ತಾ ಇರಲಿಲ್ಲ. ತಂದೆಯ ವಿವಾಹ ಆಯಿತು, ಅವನು ಒಳ್ಳೆ ಚಂದದ ಬದುಕು ಬಾಳಿ ಮುಗಿಸಿದ ಅವನ ಬದುಕನ್ನು. ಈಗ ಅದು ಸಮಸ್ಯೆ ಅಲ್ವಲ್ಲ. ಈಗ ಅವ್ರ ಕಡೆಯಿಂದಲೂ ವಿರೋಧ ಇಲ್ವಲ್ಲ. ಪ್ರಾಯಶಃ ಈ ಹೊತ್ತಿನಲ್ಲಿ ಅವಳ ತಂದೆಯೂ ಬದುಕಿದ್ದು ಸುಳ್ಳು, ಸತ್ಯವತಿಯ ತಂದೆ. ಯಾಕೆಂದರೆ ಶಂತನುವೇ ಸತ್ತೋಗಿದ್ದಾನೆ ಅಂತ ಅಂದರೆ ಅವನಿಗಿಂತ ಒಂದು ತಲೆಮಾರು ಹಿರಿಯ ಅವನು. ಹೌದು. ಹಾಗಾಗಿ ಅವನೂ ಇಲ್ಲ, ಪ್ರಶ್ನಿಸೋರಿಲ್ಲ. ಸ್ವತಃ ಇವನೇ ತನ್ನ ನಿರ್ಣಯ ಮುರಿದ್ರೂ ಯಾರೂ ಕೇಳೋಲ್ಲ. ಆದರೆ ಅದಲ್ಲದೆ ಸತ್ಯವತಿಯೇ ಹೇಳ್ತಾ ಇದ್ರು ಕೂಡ ಭೀಷ್ಮ ಬದಲಾಗಲಿಲ್ಲ. ಇಲ್ಲಿ ಕಾಣಿಸುತ್ತೆ ಅವನು ಬಹಳ ದೃಢವಾಗಿ ನಿಲ್ಲುವ ಸ್ವಭಾವದವನು ಅನ್ನೋದು ಕಾಣಿಸುತ್ತೆ. ಒಂದು ಪಕ್ಕಾ ನಿರ್ಣಯ ಇದೆ ಅವನಿಗೆ, ಅವನು ಅದರಿಂದ ಅಲುಗಾಡಲಾರ ಅನ್ನೋದು ಗೊತ್ತಾಗುತ್ತೆ. ಇದಾದ ಮೇಲೆ ನಿಯೋಗ ಆಯಿತು, ಮಕ್ಕಳಾದರು ಅಂತ ಆದಮೇಲೆ ಮಕ್ಕಳನ್ನು ಬೆಳೆಸ್ಕೊಂಡು ಬಂದ. ಅವರ ನಡುವೆ ಒಂದು ವಿವಾದ ಹುಟ್ಟುಕೊಳ್ಳುತ್ತು. ಇದೆಲ್ಲ ಭೀಷ್ಮನ ಗಮನದಲ್ಲಿ ಇರಲಿಲ್ವಾ ಅಂತ ಮಹಾಭಾರತ ಹೇಳೋದಿಲ್ಲ. ತಾಯಿ ಮತ್ತು ಅಣ್ಣ ತೆಗೆದುಕೊಳ್ಳುವ ನಿರ್ಣಯಕ್ಕೆ ಅವರು ಬದ್ಧರು. ಇದು ಆಗಬಾರದು ಅಂತ ವಿದುರ ಅವತ್ತಿನಿಂದ ಅವನು ಅದರ ರಹಸ್ಯ ಕಾಪಾಡಿದ್ದ. ಪಾಂಡವರು ಬದುಕಿದ್ದಾರೆ ಅನ್ನೋದನ್ನು ಭೀಷ್ಮನಿಗೆ ಕೂಡ ವಿದುರ ಹೇಳಿಲ್ಲ. ಎರಡಾಗಿ ವಿಭಾಗಿಸಬೇಕು ಅನ್ನುವ ನಿರ್ಣಯ ಅವನದ್ದೇ ಪ್ರಮುಖವಾಗಿ ಆಗಿತ್ತು.